ಅಮ್ಮ ಓ ಮುತ್ಯಾಲಮ್ಮ ಅಮ್ಮ ಓ ಮುನಿಯಮ್ಮ ಅಮ್ಮ ಓ ಮುಲ್ಕಟ್ಟಮ್ಮ ಬಾಮ್ಮ. ಧಾರ್ಮಿಕವಾಗಿ ಬೆಂಗಳೂರಿಗೆ ವಿಶ್ವವಿಖ್ಯಾತಿಯನ್ನ ತಂದುಕೊಟ್ಟಂತ ಆಚರಣೆ ಅದುವೇ ಕರಗ ಉತ್ಸವ. ಕರಗೋತ್ಸವವನ್ನ ಅತ್ಯಂತ ವಿಶೇಷವಾಗಿ ಬೆಂಗಳೂರಿನಾದ್ಯಂತ ಎಲ್ಲೆಲ್ಲಿ ವಾಹಿನಿ ಕುಲ ತಿಗಳ ಕ್ಷತ್ರಿಯ ಸಮುದಾಯದವರು ಹೆಚ್ಚಾಗಿದ್ದಾರೋ ಅಲ್ಲೆಲ್ಲ ವಿಶೇಷವಾಗಿ ಆಚರಣೆಯನ್ನ ಮಾಡ್ತೇವೆ. ಕರಗೋತ್ಸವಕ್ಕೆ ವಿವಿಧ ರೀತಿಯಾದಂತಹ ಉತ್ಸವಗಳು ಕೂಡ ಜೋಡಣೆ ಆಗುತ್ತೆ. ಮಹಾಭಾರತದ ಹಿನ್ನೆಲೆ ಉಳ್ಳಂತಹ ಈ ಒಂದು ಕರಗ ಉತ್ಸವ ತಾಯಿ ದ್ರೌಪದಿ ಶಕ್ತಿ ಸ್ವರೂಪಿಣಿಯಾಗಿ ದುಷ್ಟರನ್ನ ಸಂಹರಿಸಲು ಈ ಒಂದು ವೇಷಧಾರಣಿಯಾಗಿ ಬರ್ತಾಳೆ ಎನ್ನುವಂಥದ್ದು ಮಹಾಭಾರತದ ಒಂದು ಪ್ರತೀತಿಯಾಗಿದೆ. ಇದರಲ್ಲಿ ಕೋಟೆ ಜಗಳ ಎನ್ನುವಂತ ಒಂದು ವಿಶಿಷ್ಟವಾದಂತಹ ಆಚರಣೆಯು ಕೂಡ ಇದೆ. ಕಾಸು ಕೊಟ್ಟು ಪೊರಕೆ ಮತ್ತು ಮೊರದಲ್ಲಿ ಏಟು ತಿಂತಾರೆ. ದ್ರೌಪದಿ ತಾಯಿ ಕಾಳಿ ಆವಾಹನೆಯನ್ನ ಮಾಡಿಕೊಂಡು ಈ ಒಂದು ಅಭಿಮನ್ಯು ಚಕ್ರ ವ್ಯೂಹವನ್ನ ಭೇದಿಸುವಂತಹ ಸನ್ನಿವೇಶದಲ್ಲಿ ಈ ರೀತಿಯಾಗಿ ಶಕ್ತಿ ಸ್ವರೂಪಿಣಿಯಾಗಿ ಕಾಳಿಯ ವೇಷಧಾರಣಿಯಾಗಿ ಬರ್ತಾಳೆ. ಆ ಒಂದು ಸಂದರ್ಭದಲ್ಲಿ ಕಾಸು ಕೊಟ್ಟು ಪೊರಕೆ ಮತ್ತು ಮರದಲ್ಲಿ ಏಟು ತಿನ್ನುವಂತಹ ಒಂದು ವಿಶಿಷ್ಟ ಆಚರಣೆಯೇ ಕೋಟೆ ಜಗಳ. ಆನೇಕಲ್ನಲ್ಲಿ ಈ ಒಂದು ಕೋಟೆ ಜಗಳ ಅದ್ಧೂರಿಯಾಗಿ ಆಯೋಜನೆಗೊಂಡಿತ್ತು. ಸಹಸ್ರಾರು ಸಂಖ್ಯೆಯಲ್ಲಿನ ಭಕ್ತರುಗಳು ನೂಕು ನುಗ್ಗುಲು ಉಂಟಾಗಿತ್ತು. ಕಾಸು ಕೊಟ್ಟು ಪೊರಕೆ ಮತ್ತು ಮರದಲ್ಲಿ ಏಟು ತಿನ್ನುವಂತಹ ಆ ಒಂದು ವಿಶಿಷ್ಟವಾದಂತಹ ಆಚರಣೆಯ ಆ ಎಲ್ಲ ದೃಶ್ಯಗಳನ್ನೊಮ್ಮೆ ನೋಡೋಣ ಬನ್ನಿ. ಅಮ್ಮ ಓ ಮುತ್ಯಾಲಮ್ಮ ಅಮ್ಮ ಓ ಮುನಿಯಮ್ಮ ಅಮ್ಮ ಓ ಮುಲ್ಕಟ್ಟಮ್ಮ ಬಾಮ್ಮ.